ಆತ್ಮೀಯರೇ, ವಿಶ್ವವಾಣಿ ಹೆಲ್ತ್ ಚಾನಲ್ಗೆ ಸ್ವಾಗತ. ಆರೋಗ್ಯಕ್ಕಾಗಿ ಆಯುರ್ವೇದ ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಶರದೃತುವಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂತಹ ಒಂದು ವಿಶೇಷ ಸಂಚಿಕೆಯನ್ನು ನೋಡ್ತಾ ಇದ್ದೀವಿ. ಈ ಸಂಚಿಕೆಯಲ್ಲಿ ಈ ಡಿಟಾಕ್ಸ್ ಪ್ರೋಸೆಸ್ ವಿರೇಚನ ಅಂತೇನು ಕರಿತಾ ಇದ್ದೀವಿ, ಶರದ್ ವಿರೇಚನ, ಇದನ್ನು ಯಾರೆಲ್ಲ ತಗೊಳ್ಬೋದು, ಯಾರೆಲ್ಲ ತಗೊಳ್ಬಾರ್ದು, ಯಾವುದನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ. ನಮ್ಮೊಂದಿಗೆ ಡಾಕ್ಟರ್ ವಿದ್ಯಾ, ಶ್ರೀ ಪರಮಹಂಸ ಆತೃವಾಯರಧಾಮ ಬೆಂಗಳೂರು ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳಿದ್ದಾರೆ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದುವರ್ಸೋಣ. ಸರಿ, ಡಿಟಾಕ್ಸ್ ಅಂದ್ರೆ ಏನು? ಡಿಟಾಕ್ಸ್ ಬಗ್ಗೆ ವಿಸ್ತೃತವಾಗಿ ವಿವರಿಸಿ ಹೇಳ್ಬೋದಾ ಸರ್? ಓಕೆ, ಇದನ್ನು ನೋಡೋಣ. ಡಿಟಾಕ್ಸನ್ನು ಸ್ವಲ್ಪ ಆಳವಾಗಿ ನೋಡಿದ್ರೆ ಯಾರಿಗೆ ಬೇಕು ಯಾರಿಗೆ ಬೇಡ ಅಂತ ಅರ್ಥ ಆಗ್ತದೆ. ಯಾರಿಗೆ ಬೇಕು ಯಾರಿಗೆ ಬೇಡ. ಸೊ ಮತ್ತು ಡಿಟಾಕ್ಸ್ ಅಂತೇನು ನಾವು ಕರಿತಾ ಇದ್ದೀವಿ, ಇದನ್ನು ವಿರೇಚನದಿಂದ ಪ್ರತ್ಯೇಕ ಇಟ್ಕೊಂಡ್ಬಿಡೋಣ ಫಸ್ಟ್. ಯಾಕಂದರೆ ಇಲ್ಲಿ ಕನ್ಫ್ಯೂಷನ್ ಆಗೋದೇನೆಂದರೆ, ಡಿಟಾಕ್ಸಿಫಿಕೇಷನ್ ಪ್ರೊಸೆಸ್ಸನ್ನು ವಿರೇಚನ ಡಿಟಾಕ್ಸ್ ಹೌದಾ ಅಲ್ಲ ಅಂದರೆ ಬೆಸ್ಟ್ ಡಿಟಾಕ್ಸಿಫಿಕೇಷನ್ ಪ್ರೊಸೆಸ್ ಅಂದರೆ ವಿರೇಚನ ಶ್ರೇಷ್ಠವಾದದ್ದು. ಆದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ನಾವು ನಂಬಿರುವಂತಹ ಡಿಟಾಕ್ಸನ್ನು ಪ್ರತ್ಯೇಕ ಇಟ್ಕೊಂಡು ವಿರೇಚನವನ್ನು ಪ್ರತ್ಯೇಕ ಇಟ್ಕೊಂಡು ಹಾಗೆ ಇಟ್ಕೊಂಡ್ರೆ ಮಾತ್ರ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಈ ಡಿಟಾಕ್ಸಿಫಿಕೇಷನನ್ನು ವಿಸ್ತೃತವಾಗಿ ಒಂದು ಸ್ವಲ್ಪ ಡೀಟೇಲಾಗಿ ನೋಡೋದೇನು ಅಂತಂದರೆ, ಶರೀರದನ್ನು ನಿರ್ವಿಷಗೊಳಿಸೋದು ಅಂತ ಅರ್ಥ. ವಿಷವನ್ನು ತೆಗೆದುಹಾಕೋದು ಅಥವಾ ನಿರ್ವಿಷಗೊಳಿಸೋದು ಅಂತ ಅರ್ಥ. ಈ ವಿಷ ಅಂದರೆ ಏನು? ನಮ್ಮನ್ನು ಕೊಂದು ಹಾಕುತ್ತಲ್ಲ ಅಲ್ಲ. ಆಯುರ್ವೇದದಲ್ಲಿ ಆಮ ಅಂತ ಕರೀತಾರೆ ಅದಕ್ಕೆ. ಆಮ ಅಂದ್ರೇನು? ಆಮವಿಷ ಅಂತ ಕರೀತಾರೆ. ಆಮವಿಷ ಅಂದ್ರೇನಪ್ಪ ಅಂದರೆ, ಅದು ಆಹಾರ ಆಗಿರ್ಬೋದು, ಆಹಾರ ಆಗದೇ ಇರ್ಬೋದು, ಯಾವುದಾದ್ರೂ ವಿಷಯ ಇರ್ಬೋದು. ಶರೀರದ ಒಳಗೆ ಬೇಡ ಆಗಿರೋವಂಥದ್ದು ಒಳಗೆ ಹೋದರೆ ಅದನ್ನು ನಾವು ಆಮ ಅಂತ ಕರಿತೀವಿ. ಅಥವಾ ಒಳಗೆ ಹೋದ ಮೇಲೆ ನಾವೆಲ್ಲರೂ ರೊಟ್ಟಿ ಊಟ ಮಾಡ್ತೀವಿ, ಯಾರೋ ಒಬ್ಬರಿಗೆ ಫುಡ್ ಪಾಯ್ಸನ್ ಅಂತ ಆಗಿಬಿಡ್ತದೆ. ರೊಟ್ಟಿ ಪಾಯ್ಸನ್ ಆಗಿಬಿಡ್ತಾ ಅಂತ ಅನಿಸುತ್ತೆ. ಹಾಗಲ್ಲ, ಒಳಗೆ ಹೋದ ಮೇಲೆ ಅದು ಪಾಯ್ಸನ್ನಾಗಿ ಕನ್ವರ್ಟ್ ಆದರೆ ಅದು ಕೂಡ ಆಮ ಅಂತ ಕರಿತೀವಿ. ಹಾಗಾಗಿ ಆಮ ಅನ್ನೋಂಥದ್ದು ನಾವು ತಿಂತಕ್ಕಂತಹ ಆಹಾರದ ಜೊತೆಗೆ ಇಲ್ಲಿ ನಡೀತಕ್ಕಂಥ ಪ್ರೋಸೆಸ್ ಕೂಡ ಇಂಪಾರ್ಟೆಂಟ್. ಪ್ರೋಸೆಸ್ ಸರಿಯಾಗಿ ಆಗದೇ ಇದ್ದರೆ ಅದನ್ನು ವಿಷ ಅಂತ ಕರಿತೀವಿ ಅಥವಾ ಆಮವಿಷ ಅಂತ ಕರಿತೀವಿ. ಇದರಲ್ಲಿ ಎರಡು ಭಾಗ. ಒಂದು ಸಣ್ಣದಾಗಿರೋವಂಥದ್ದು ದೂಷಿ ವಿಷ ಅಂತ, ಅಂದರೆ ಅದು ಇಮಿಡಿಯೇಟಾಗಿ ಪ್ರಾಣಹರಣ ಏನು ಮಾಡೋದಿಲ್ಲ, ಆದರೆ ಶರೀರದಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತದೆ, ಇಷ್ಟಿಷ್ಟೇ ಸ್ಟೋರ್ ಆಗ್ತಾ ಹೋಗ್ತದೆ. ಇದನ್ನು ದೂಷಿ ವಿಷ ಅಂತ ಕರಿತೀವಿ. ನಿಧಾನಗತಿಯಲ್ಲಿ ವಿಷಗಳು, ಕೆಲವು ವಿಷಗಳು ನೇರವಾಗಿ ಶರೀರಕ್ಕೆ ಆ ಕ್ಷಣದಲ್ಲೇ ಡ್ಯಾಮೇಜ್ ಮಾಡಿಬಿಡ್ತವೆ. ಈ ದೂಷಿ ವಿಷ ಹೆಂಗೆ ಸಂಚಯ ಆಗುತ್ತೆ? ನನಗಾಗತ್ತಾ? ನಾನು ಶುದ್ಧವಾದ ಆಹಾರ ಫಾಲೋ ಮಾಡ್ತಾ ಇದ್ದೀನಿ ಆಯುರ್ವೇದ ವೈದ್ಯನಾಗಿ, ನನಗೆ ಸಂಚಯ ಆಗುತ್ತೆ ಅಂದರೆ ಡಾಕ್ಟ್ರೇ ಅಂತ ಪ್ರಶ್ನೆ ಬರ್ತದೆ. ಶುದ್ಧವಾದ ಆಹಾರ ಪಾಲನೆ ಮಾಡ್ತಾ ಇದ್ದೀರಿ, ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ವಿಹಾರಗಳನ್ನು ಹಾಗೆ ಮಾಡ್ತಾ ಇದ್ದೀರಿ, ಆದರೂ ಸಂಚಯ ಆಗುತ್ತೆ? ಹೌದು, ಆಗುತ್ತೆ. ಯಾಕೆ? ಇದೊಂದು ನಡೀತಕ್ಕಂತಹ ಗಾಡಿ. ನಾವು ಹೊಸ ವೆಹಿಕಲನ್ನು ತೊಗೊಂಡು ಬಂದು ಅದನ್ನು ನಾವು ಬಳಸ್ತಾ ಇದ್ದೀವಿ, ಸರ್ವಿಸ್ ಮಾಡಿಸ್ಬಾರ್ದ ಅಂದರೆ? ಹೊಸ ಗಾಡಿಯೆಲ್ಲ ಮಾಡಿಸ್ಬಾರ್ದ ಅಂದರೆ? ಹೌದು, ಮಾಡಿಸಲೇಬೇಕು. ಯಾಕೆ? ನಡೀತಕ್ಕಂಥ ರನ್ನಿಂಗಲ್ಲಿ ಯಾವುದಿದೆಯೋ, ಇನ್ನೂ ಮ್ಯಾನುಫ್ಯಾಕ್ಚರ್ ಆಗಿ ತಂದು ಶೋರೂಮಲ್ಲಿ ಇಟ್ಟರೆ ಅದನ್ನು ಸರ್ವಿಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸರಿ ರನ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅದಕ್ಕೆ ಅದರದೇ ಆದ ವೇರಿಯಂಟೇರ್ಸ್ ಇದ್ದೇ ಇರ್ತದೆ. ಸೊ ಈ ವೇರಿಯಂಟೇರ್ಗಳು ಹೇಗೆ ತುಂಬುತ್ತೆ ಶರೀರದೊಳಗೆ? ನಮ್ಮ ವೆಹಿಕಲ್ ನೋಡಿಸಿದಾಗ ಟೈರ್ ಸವಿತದೆ, ಪೆಟ್ರೋಲ್ ಖಾಲಿ ಆಗುತ್ತೆ, ಇಂಜಿನ್ ಆಯಿಲು ಸುಡ್ತಾ ಬರ್ತದೆ, ನಿಧಾನಕ್ಕೆ ಆಯಿಲ್ ಚೇಂಜ್ ಆಗುತ್ತೆ, ಕೆಲವು ಪಾರ್ಟ್ಗಳು ನಿಧಾನಕ್ಕೆ ಸವಿತಾ ಹೋಗ್ತವೆ. ಒಂದು 10-15 ವರ್ಷದ ಪಿಸ್ಟನ್ನೇ ಸವಿತದೆ, ಆವಾಗ ಇಂಜಿನಲ್ಲೇ ಬದಲಾವಣೆ. ಸೊ ಇದು ಪ್ರೊಸೆಸ್ ಹೇಗಿದೆಯೋ ಹಾಗೆ ಶರೀರದಲ್ಲಿ ಬೇರೆ ಬೇರೆ ಋತುಗಳಿಗೆ ಅನುಸಾರವಾಗಿ, ಬೇರೆ ಬೇರೆ ವಯಸ್ಸಿಗೆ ಅನುಸಾರವಾಗಿ ನಮಗೆ ಟಾಕ್ಸಿಕ್ ಮೆಟೀರಿಯಲ್ ಸ್ಟೋರ್ ಆಗೇ ಆಗುತ್ತೆ. ಇದು ಕಡ್ಡಾಯ, ಅದರೇನು ಡೌಟೇ ಇಲ್ಲ. ಆದರೆ ಈ ಟಾಕ್ಸಿಕ್ ಮೆಟೀರಿಯಲ್ ಹೇಗಿರುತ್ತೆ ಅಂದರೆ ಕೊಂದು ಹಾಕಲ್ಲ. ದೂಷಿ ವಿಷ ಸಂಚೆ ಸ್ವಲ್ಪ ಸ್ಟೋರ್ ಆಗುತ್ತೆ. ಇದಕ್ಕೆ 2-3 ಕಾರಣ. ಒಂದು ನಮ್ಮ ಆಹಾರದ ಪದ್ಧತಿ, ಒಂದು ನಮ್ಮ ಜೀರ್ಣಕ್ರಿಯೆ, ಮೂರನೇದು ಕಾಲ. ನಾವು ಏನೂ ಮಾಡದೇ ಇದ್ದರೆ ಕಾಲ, ದೀಪ ಹಚ್ಚಿಟ್ಟಿದ್ದೀವಿ, ಸ್ವಲ್ಪ ಕಾಲ ಆದಮೇಲೆ ಎಣ್ಣೆ ಖಾಲಿ ಆದಮೇಲೆ ಆರುತ್ತೆ, ಯಾರು ಅದನ್ನ ಆರಿಸೋ ಅವಶ್ಯಕತೆ ಇಲ್ಲ. ಕಾಲ ಇದು ಅಷ್ಟೇ. ಕಾಲದಲ್ಲಿ ಯಾರೂ ಕೂಡ ಹೊರತಾಗಿಲ್ಲ. ಸೊ ಕಾಲ ಆದಮೇಲೆ ನಾವು ಕೂಡ ದೇಹ ಬಿಟ್ಟು ಹೋಗ್ತೀವಿ. ಹಾಗೆ ಕಾಲದ ಪರಿಣಾಮದಿಂದ ಈ ಶುದ್ಧವಾದ ಶರೀರ ನಿಧಾನಕ್ಕೆ ಟಾಕ್ಸಿಕ್ ಮಟೀರಿಯಲ್ ಸ್ಟೋರ್ ಮಾಡುತ್ತೆ. ಅದು ವಸಂತ ಋತುವಿಂದ ಕಫ, ವರ್ಷ ಋತುವಿನಲ್ಲಿ ವಾತ, ಶರದ್ ಋತುವಿನಲ್ಲಿ ಪಿತ್ತ ಅಂತ ಹೇಗೆ ಕರಿತೀವೋ ಹಾಗೆ ದಿನದ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ವಯಸ್ಸಿನ ಬಾಲ್ಯ, ಮಧ್ಯಮ ವಯಸ್ಸು, ವೃದ್ಧಾಪ್ಯ, ಹೀಗೆ ಬೇರೆ ಬೇರೆ ಅವಸ್ಥೆಗಳಲ್ಲಿ ವಿಷ ಸಂಚಯ ಆಗ್ತಾ ಇರ್ತದೆ. ಇದು ದೂಷಿ ವಿಷ ಅಂತ ನಾವು ಆಯುರ್ವೇದದಲ್ಲಿ ಇದನ್ನು ಕರಿತೀವಿ. ನಿಧಾನಕ್ಕೆ ಸಂಚಯ ಆಗ್ತದೆ. ಎಷ್ಟು ದಿನ ಸಂಚಯ ಆಗುತ್ತೆ?
ಆಗ್ತಾ ಹೋಗ್ತದೆ, ತುಂಬೋವರೆಗೂ ಆಗುತ್ತೆ. ಜೀವಕೋಶಗಳಿಗೆ ತುಂಬಿದ ಮೇಲೆ ಏನಾಗಬೇಕು, ಅದು ಹೊರಗೆ ತಳ್ಳಲೇಬೇಕು, ಇಲ್ಲಾಂದ್ರೆ ತಾನು ಸತ್ತೋಗುತ್ತೆ. ಹಾಗಾಗಿ ಆ ಹೊರಗೆ ತಳ್ಳುವಂತಹ ಸಮಯ ಯಾವುದಿದೆಯೋ ಅದನ್ನು ನಾವು ಶರದೃತು ಅಂತ ಕರಿತೀವಿ. ಪಿತ್ತ ಪ್ರಕೋಪಗೊಂಡು ಹೊರಗೆ ತಳ್ಳಿಬಿಡ್ತದೆ. ಆ ಹೊರಗೆ ತಳ್ಳಿತು ಜೀವಕೋಶದಿಂದ, ಬ್ಯೂಟಿಫುಲ್ ಟೈಮ್. ಮತ್ತು ಹಾಗಾದರೆ ವಸಂತ ಋತುವಿನಲ್ಲಿ ಕಫ ಹೊರಗೆ ತಳ್ಳಲ್ವೇನು? ವರ್ಷ ಋತುವಿನಲ್ಲಿ ವಾತ ಹೊರಗೆ ಇಲ್ಲ, ಅದು ಹಂಗಾಗಲ್ಲ. ಅಲ್ಲಿ ಬೇರೆಯೇ ಪ್ರೊಸೆಸ್. ಅದು ಅಲ್ಲೇನು ಪ್ರೊಸೆಸ್ ಅಂದರೆ, ಬಿಕಾಸ್ ಆಫ್ ಹೀಟು ಶರೀರದಲ್ಲಿ ಬೇಕಾಗಿದ್ದು ಬೇಡಾಗಿದ್ದು ಎಲ್ಲದೂ ಉತ್ಕ್ಲೇಶ ಆಗಿ ಕೂತ್ಕೊಳ್ತದೆ ಕಫ ವಸಂತ ಋತುವಿನಲ್ಲಿ, ಅಷ್ಟು ಪ್ರಖರವಾದ ಬಿಸಿಲಿಗೆ. ಬಿಕಾಸ್ ಆಫ್ ಹೊರಗಿನ ನೀರಿನ ಕಲುಷಿತೆ, ನಮ್ಮ ಆಹಾರದಲ್ಲಿ ಆಗ್ತಕ್ಕಂಥ ತರಕಾರಿಗಳನ್ನ ನೋಡಿ ಮಳೆಗಾಲದಲ್ಲಿ ಹೆಂಗಿರ್ತದೆ, ಕೆಟ್ಟೋಗಿರ್ತದೆ, ಹುಳ ತಿಂದಿರ್ತದೆ, ಜಿಬ್ ಆಗಿರ್ತದೆ. ಇವೆಲ್ಲ ಎಷ್ಟೇ ಚೆನ್ನಾಗಿ ಬೆಳಕೋದ್ರೂ ಹಂಗೆ ಮಾಡುತ್ತೆ. ಸೊ ಬಿಕಾಸ್ ಆಫ್ ಆಲ್ ದೀಸ್ ಫ್ಯಾಕ್ಟರ್ಸ್ ವಾತ ಪ್ರಕೋಪ ಆಗಿರ್ತದೆ. ಜೀವಕೋಶದಿಂದ ಹೊರಗೆ ಹಾಕ್ಬೇಕು ವಾತ ಅಂತ ಪ್ರೊಸೆಸ್ ಅಲ್ಲ. ಬಟ್ ಶರದೃತು ಮಾತ್ರ ಪರ್ಟಿಕ್ಯುಲರ್ಲಿ ಜೀವಕೋಶಗಳಿಂದ ಹೊರಗೆ ಹಾಕೋದಕ್ಕೆ ಒಂದು ರೆಡಿಯಾದ ವ್ಯವಸ್ಥೆ. ಸೊ ಈ ಡಿಟಾಕ್ಸಿಫಿಕೇಷನ್ ಅನ್ನುವಂಥದ್ದು ಈ ಋತುವಿಗೆ ತುಂಬ ಸೂಕ್ತವಾಗಿ ಹೇಳಿ ಮಾಡಲ್ಪಟ್ಟಂತಹ ಒಂದು ಅವಸ್ಥೆ ಮತ್ತು ಕಾಲ. ಈ 2 ತಿಂಗಳಲ್ಲಿ ಡಿಟಾಕ್ಸಿಫಿಕೇಷನ್ ಬೆಸ್ಟ್ ಮೋಸ್ಟ್. ಹಾಗಾಗಿ ಈ ಸಂಚಿತ ಆಮವೇ ಮುಂದೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಉತ್ಪತ್ತಿ ಮಾಡ್ತಾ ಹೋಗ್ತದೆ. ದೊಡ್ಡ ದೊಡ್ಡ ಕಾಯಿಲೆಗಳು ಅಂದರೆ ಹೇಗೆ, ಒಬ್ಬರಿಂದ ಒಬ್ರಿಗೆ ಹರಡೋದಿಲ್ಲ. ಡಯಾಬಿಟಿಸ್ ಒಬ್ರಿಗೆ ಬಂದರೆ ಅವ್ರು ಮುಟ್ಟೋದ್ರಿಂದ ಇನ್ನೊಬ್ರು ಡಯಾಬಿಟಿಸ್ ಬರುತ್ತಾ? ಬಿ ಪಿ ಇನ್ನೊಬ್ರಿಗೆ ಬರ್ತದ ಮುಟ್ಟಿದರೆ? ಕ್ಯಾನ್ಸರ್ ಇನ್ನೊಬ್ರಿಗೆ ಬರ್ತದ? ಸೊ ಹೆಮೊರೇಜ್ ಏನದು ಪ್ಯಾರಲೈಸಿಸ್ ಇನ್ನೊಬ್ರಿಗೆ ಬರುತ್ತಾ? ಹೈಪೋಥೈರಾಯ್ಡಿಸಮ್ ಇನ್ನೊಬ್ರಿಗೆ ಬರ್ತದೆ? ಇಲ್ಲ, ಏನಿಲ್ಲ. ನನಗೆ ವಿಟಮಿನ್ ಡಿ ಕಮ್ಮಿ ಇನ್ನೊಬ್ರಿಗೆ ಬರ್ತದೆ? ಏನಿಲ್ಲ. ಹೀಗೆ ಯಾವುದು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ವೋ ಆ ಕಾಯಿಲೆಗಳು ಶರೀರದಲ್ಲಿ ಹೆಚ್ಚಾಗುತ್ತೆ. ಯಾಕೆ? ಜೀವಕೋಶ ದುರ್ಬಲ, ಜೀವಕೋಶಕ್ಕಿಂತ ಬಲ ಆಮ. ಟಾಕ್ಸಿಕ್ ಮೆಟೀರಿಯಲ್ ಅಂತ ಹೇಳ್ತೀವಲ್ಲ, ಅದು ಇಷ್ಟಿಷ್ಟೇ ಆಗಿತ್ತು ಮೊದಲಿಗೆ, ಸಮಸ್ಯೆ ಇರಲಿಲ್ಲ. ಆದರೆ ಇಷ್ಟಿಷ್ಟೇ ಆಗುತ್ತಾ ಆಗ್ತಾ ಆಗ್ತಾ ಇಷ್ಟ ಆಗಿಬಿಟ್ಟಿದೆ. ಈಗ ಜೀವಕೋಶದ ಬಲಕ್ಕಿಂತ ಅದು ಜಾಸ್ತಿ ಆಗಿದೆ. ಈಗ ಅದರ ಬಲ ಜಾಸ್ತಿ, ಆವಾಗ ಕಾಯಿಲೆಯನ್ನು ತರ್ತದೆ. ಇದನ್ನು ವಿಪ್ರಕೃಷ್ಟ ಕಾರಣ ಅಂತ ಆಯುರ್ವೇದ ಹೇಳ್ತಾರೆ. ಅಂದರೆ ದೂರದ ಕಾರಣ. ಇವತ್ತು ಸಂಚಯ ಆಯಿತು, ಮುಂದಿನ ವರ್ಷ ಮತ್ತೆ ಬಿಟ್ಕೊಂಡ್ವಿ, ಮುಂದಿನ ವರ್ಷ ಮತ್ತೆ ಹೊರಗೆ ಹಾಕ್ಲಿಲ್ಲಂಗೆ ಬಿಟ್ಕೊಂಡ್ವಿ ಅಂದರೆ ಒಂದು 10 ವರ್ಷ ಬಿಟ್ಕೊಂಡ್ಮೇಲೆ ದೂರದಿಂದ ಬಂತು ಅಂತ, 10 ವರ್ಷ ಕಾಲ ಟೈಮ್ ತೊಗೊಂಡು ಆಮೇಲೆ ಬಂತು ಒಂದು ಕಾಯಿಲೆ. ಅದು ಹೋಗುತ್ತಾ ಅಂದರೆ ಆ ಕಾಯಿಲೆ ಹೋಗಲ್ಲ. ಥೈರಾಯ್ಡ್ ಬಂತ ಹೋಗಲ್ಲ, ಬಿ ಪಿ ಬಂತ ಹೋಗಲ್ಲ, ಡಯಾಬಿಟಿಸ್ ಬಂತ ಹೋಗಲ್ಲ ಅಂತೇನು ಮಾತಾಡ್ತೀವೋ ಹೀಗೆ ಪರ್ಮನೆಂಟ್ ಉಳಿಸುವಂತಹ ಕಾಯಿಲೆಗಳನ್ನು ತಂದು ಹಾಕ್ತದೆ. ಹಾಗಾಗಿ ಟಾಕ್ಸಿಕ್ನ ಮಟೀರಿಯಲ್ನ ವರ್ಷಕ್ಕೆ 1 ಸಾರಿ ಹೊರಗೆ ಹಾಕೋದು ತುಂಬ ಸೂಕ್ತ. ಅದಕ್ಕಾಗಿ ಶರದ್ ಋತುವನ್ನು ಆಚಾರ್ಯರು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ಡಿಟಾಕ್ಸಿಫಿಕೇಷನ್ ಒಂದು ವಿಸ್ತೃತವಾದ ಅರ್ಥ. ಸರ್, ಇವಾಗ ಆಮವಿಷ ಆಗಿರ್ಬೋದು ಅಥವಾ ದೂಷಿ ವಿಷ ಸಂಚಯ ಆಗುತ್ತೆ ಅಂತ ಹೇಳಿದ್ರಿ. ಸೊ ಇದಕ್ಕೆ ಡಿಟಾಕ್ಸಿಫಿಕೇಶನ್ ಬೆಸ್ಟ್ ಟ್ರೀಟ್ಮೆಂಟ್ ಅಂತ. ಈ ಡಿಟಾಕ್ಸಿಫಿಕೇಶನ್ ಯಾರಿಗೆ ಅಗತ್ಯ ಇದೆ ಸರ್ ಹಾಗಾದ್ರೆ ತಿಳ್ಕೊಳ್ಳಿ? ಎಲ್ರಿಗೂ ಅಗತ್ಯ ಇದೆ. ವೇರೆಂಟೇರ್ ಯಾರ ಜೀವನ ನಡೆದಿದೆಯೋ ಅವ್ರಿಗೆ ಎಲ್ಲರಿಗೂ ಕಡ್ಡಾಯವಾಗಿ ಅಗತ್ಯ ಇದೆ. ಎಲ್ಲರೂ, ಅದು ಮಹಿಳೆ ಅಂತಲ್ಲ, ಪುರುಷ ಅಂತಲ್ಲ, ಈ ಧರ್ಮ ಆ ಧರ್ಮ ಅಂತಲ್ಲ, ಈ ದೇಶ ಆ ದೇಶ ಅಂತಲ್ಲ, ಎಲ್ಲ ದೇಶಕ್ಕೆ ಭೂಮಂಡಲದಲ್ಲಿ ಈಗ ಶರದ್ ಋತು ಅಂದರೆ ಭೂ ಅರ್ಧ ರೇಖೆ ಉತ್ತರಾರ್ಧದಲ್ಲಿ ಯಾರ್ಯಾರು ಬದುಕ್ತಾ ಇದ್ದೀವೋ, ಭೂಮಧ್ಯ ರೇಖೆಯ ಮೇಲ್ಭಾಗದಲ್ಲಿ ನಾರ್ತ್ ಕಾಂಟಿನೆಂಟ್ಸ್ ಯಾವಿದಾವೋ ಆ ಎಲ್ಲ ರಾಷ್ಟ್ರಗಳಿಗೆ ಇದು ಶರದ್ ಋತು ಅನ್ನುವಂಥದ್ದು ಇದೇ ಕಾಲದಲ್ಲೇ ಬರುವಂಥದ್ದು. ಆಸ್ಟ್ರೇಲಿಯಾದವ್ರಿಗೆ, ಸೌತ್ ಅಮೇರಿಕಾದವ್ರಿಗೆ, ಬ್ರೆಜಿಲ್ ಇವ್ರಿಗೆ ಅಪ್ಲೈ ಆಗಲ್ಲ. ಯಾಕಂದರೆ ಅದು ಅಲ್ಲಿ ಬರುವಂಥ ಶರದ್ ಋತು ಬೇರೆ ಕಾಲಕ್ಕೆ. ನಮಗೆ ಬೇಸಿಗೆ ಬಂದ ಟೈಮಲ್ಲಿ ಅವರಿಗೆ ಶರದ್ ಋತು ಬರುವಂಥ ಒಂದು ಕಾಲ. ಹಾಗಾಗಿ ಅವ್ರಿಗೆಲ್ಲ ಭೂಮಧ್ಯ ರೇಖೆಯಿಂದ ಮೇಲಕ್ಕೆ ಯಾರು ಬದುಕ್ತಾ ಇದ್ದೀವೋ ಈ ಅರ್ಧ ಪ್ರಪಂಚಕ್ಕೆ ಇದು ಶರದ್ ಋತು. ಇದು ಡಿಟಾಕ್ಸಿಫಿಕೇಷನ್ಗೆ ಸೂಕ್ತವಾದ ಕಾಲ. ಇಲ್ಲಿ ಎಲ್ಲರೂ ಡಿಟಾಕ್ಸಿಫಿಕೇಷನ್ಗೆ ಅಥವಾ ವಿರೇಚನ ಅನ್ನುವಂತಹ ಶೋಧನ ಚಿಕಿತ್ಸೆಗೆ ಒಳಪಡಲೇಬೇಕು. ಇದು ಎಲ್ರಿಗೂ ಸೂಕ್ತ. ಎಲ್ಲ ಏಜ್, ಎಲ್ಲ ಅಂದರೆ ಆಹಾರ ಪದ್ಧತಿ ಇರೋರಿಗೂ ಕೂಡ, ಎಲ್ಲ ಆಹಾರ ಪದ್ಧತಿ ಇರೋರಿಗೂ ಕೂಡ, ನಾನ್ ವೆಜ್ಜು ಈ ಥರ ಆಹಾರ ಆ ಥರ ಆಹಾರ, ನನ್ನ ಪ್ರಾಂತೀಯ ಆಹಾರ ಬೇರೆ, ಎಲ್ಲರಿಗೂ ಕೂಡ ಪಿತ್ತ ಪ್ರಕೋಪ ಆಗೇ ಆಗುತ್ತೆ. ಸೊ ಇದು ಎಲ್ಲರಿಗೂ ಸೂಟಬಲ್. ಹಾಗಾಗಿ ಈ ಶರದ್ ಋತುವಿನಲ್ಲಿ ಎಲ್ಲರೂ ಮಾಡಿಸ್ಕೊಳ್ಬೋದು. ಸರ್, ಹಾಗಾದ್ರೆ ಈ ಶರದ್ ಋತುವಿನ ವಿರೇಚನವನ್ನ ಯಾರು ತೆಗೆದುಕೊಳ್ಬೋದು ಸರ್? ಅಗತ್ಯ ಯಾರಿಗೆ ಇದೆ ಹಾಗಾದ್ರೆ? ಯಾರೆಲ್ಲ ಅಂದರೆ ಪರ್ಟಿಕ್ಯುಲರ್ ಬಂದುಬಿಡೋಣ. ಎಲ್ರಿಗೂ ಅಗತ್ಯ ಇದೆ ಅಂತ ಜನರಲ್ ಹೇಳ್ದಂಗೆ ಆಯಿತು. ಇನ್ ಪರ್ಟಿಕ್ಯುಲರ್ ಬರೋಣ. ಯಾರ್ಯಾರಿಗೆ ಅಗತ್ಯ ಇದೆ ಮತ್ತು ಯಾರ್ಯಾರಿಗೆ ಅಗತ್ಯ ಇಲ್ಲ ಅನ್ನೋದು ಕೂಡ ಹೇಳ್ತೇನೆ. ಯಾರಿಗೆ ಅಗತ್ಯ ಇಲ್ಲ ಮತ್ತು ಹಂಗಾರೆ ಎಲ್ಲರೂ ತೊಗೊಳ್ಬೋದಾ ಅಂತ ಹೇಳಿದ ತಕ್ಷಣ ಯಾರಿಗೆ ಅಗತ್ಯ ಇಲ್ಲ, ಯಾರಿಗೆ ಅಗತ್ಯ ಇದೆ. ಯಾರಿಗೆ ಅಗತ್ಯ ಇಲ್ಲ ಅಂತ ಇಲ್ಲವೇ ಇಲ್ಲ. ಅರ್ಧ ಪ್ರಪಂಚ ಕೆಳಗಿನವ್ರಿಗೆ ಬಿಟ್ಟು ಮೇಲಿನವ್ರಿಗೆ ಈ ಕಾಲದಲ್ಲಿ ಎಲ್ಲರಿಗೂ ಅಗತ್ಯ ಇದೆ. ಯಾರಿಗೆ ಅಗತ್ಯ ಇಲ್ಲ ಅಂತ ಒಂದಷ್ಟು ತೆಗೆದುಬಿಟ್ರೆ ಉಳಿದದ್ದು ಎಲ್ರಿಗೂ ಅಗತ್ಯ ಇದೆ ಅಂತ ಅರ್ಥ. ನೀವು ಆಫೀಸ್ಗೆ ಹೋಗ್ತೀರಾ,
ಹೊಲದಲ್ಲಿ ಕೆಲಸ ಮಾಡ್ತೀರಾ, ಬಿಸ್ನೆಸ್ ಮಾಡ್ತೀರಾ, ವಿದ್ಯಾರ್ಥಿ ಆಗಿದ್ದೀರಾ, ಇದು ಯಾವುದು ಕವಿ ಆಗಿದ್ದೀರೋ, ಪೊಲೀಸ್ ಆಗಿದ್ದೀರೋ, ಜವಾಬ್ದಾರಿ ಕೆಲಸ ಏನು ಇದ್ಯಾವುದು ಇಲ್ಲದೆ ಎಲ್ಲರಿಗೂ ಅಪ್ಲೈ ಆಗುತ್ತೆ, ಎಲ್ರಿಗೂ ಬೇಕಾಗುವಂಥದ್ದು. ಯಾರಿಗೆ ಬೇಡ ನೋಡೋಣ. 12 ವರ್ಷದ ಒಳಗಿನ ಮಕ್ಕಳಿಗೆ, ಇನ್ನೊಂದು ಸ್ವಲ್ಪ ನಾವು ಸ್ವಲ್ಪ ದುರ್ಬಲವಾಗಿ ಬೆಳೆದಿದ್ದಾರೆ ಅಂದರೆ 16 ವರ್ಷ ಅಂತ ಆಚಾರ್ಯರು ಹೇಳ್ತಾರೆ. ಈ ಎರಡು ಕಾಲವನ್ನು ಆಚಾರ್ಯರು ಮೆನ್ಷನ್ ಮಾಡ್ತಾರೆ. 12, 16 ವರ್ಷ ಚೆನ್ನಾಗಿ ಬೆಳೆದಿದ್ರು ಅಂದರೆ 12 ವರ್ಷದ ನಂತರ ಕೂಡ ತಗೊಳ್ಬೋದು. ಸೊ ಈ 12 ಅಥವಾ 16 ವರ್ಷದ ಒಳಗಿನ ಮಕ್ಕಳಿಗೆ ಹೊರತುಪಡಿಸಿ ಅದರ ಮೇಲಿನ ಎಲ್ಲರಿಗೂ 12 ವರ್ಷದ ಮೇಲೆ ಚೆನ್ನಾಗಿ ಬಿಲ್ಟ್ ಆಗಿತ್ತು ಬಾಡಿ, 50 kg ಬಂದುಬಿಟ್ಟಿದ್ರು ಅಂದರೆ 12 ವರ್ಷದ ನಂತರ ಎಲ್ರಿಗೂ ಕೊಡ್ಬೋದು. 70 ವರ್ಷದ ಒಳಗಿನವರಿಗೆ ಕೊಡ್ಬೋದು. 70 ವರ್ಷದ ನಂತರ ಬೇಡ, ಅಗತ್ಯ ಇಲ್ಲ. ಏನು ಬದಲಾವಣೆ? 12 ವರ್ಷದ ಒಳಗಿನವರಿಗೆ, 70 ವರ್ಷದ ನಂತರದವರಿಗೆ ವಿರೇಚನ ಬೇಡ, ಡಿಟಾಕ್ಸಿಫಿಕೇಷನ್ ಬೇಡ ಅಂದರೆ ಮತ್ತು ಅವರಲ್ಲಿ ಟಾಕ್ಸಿಕ್ ಮೆಟೀರಿಯಲ್ ಉಳಿತದಲ್ಲ, ಏನು ಮಾಡೋಣ ಅಂತ ಪ್ರಶ್ನೆ ಬರ್ತದೆ. ಯಾಕೆ ಬೇಡ ಅಂತ ಮೊದಲು ನೋಡೋಣ. ಈ 12 ವರ್ಷದ ಒಳಗೆ ಇರ್ತಕ್ಕಂಥ ಮಕ್ಕಳದು ವರ್ಧಮಾನ ಅವಸ್ಥೆ ಇದು. ವರ್ಧಮಾನ ಅವಸ್ಥೆ ಅಂದರೆ ಬೆಳೀತಾ ಹೋಗೋದು, ಶರೀರ ಇನ್ನೂ ಹೈಟ್ ಬೆಳೀತಾ ಇರ್ತದೆ, ದಪ್ಪ ಬೆಳೀತಾ ಇರ್ತದೆ, ಎಲ್ಲ ಧಾತುಗಳು ಕೂಡ ಪೂರ್ಣ ರೂಪದಲ್ಲಿ ವಿಕಾಸ ಹೊಂದುವಂತಹ ಒಂದು ಕಾಲ. ಪೂರ್ಣ ವಿಕಾಸ ಆಗಿರೋದಿಲ್ಲ ಅದು. ಸೊ ಪೂರ್ಣ ವಿಕಾಸದತ್ತ ಹೊಂಟಂತಹ ಶರೀರದಲ್ಲಿ ಒಂದು ವೇಳೆ ಆಮ ಇತ್ತು, ಇವ್ರಿಗೆ ತೊಂದರೆ ಮಾಡಲ್ವ ಅಂದರೆ ತೊಂದರೆ ಮಾಡಲ್ಲ. ಯಾಕೆ? ಯಾವುದೇ ಜೀವಿ ಬೆಳೆಯದೇ ಅಜೀರ್ಣದಿಂದ. ಬೆಳೆಯೋದು ಅಂದರೆ ನಾನು ನೀವು ಎಲ್ಲ ಅಂದರೆ 12 ವರ್ಷದ ನಂತರ ಇರುವಂಥ ಮಧ್ಯವಯಸ್ಕ ಇವರಾದರೂ ಅಲ್ಲ. ಯಾರು ಬೆಳವಣಿಗೆ ಹಂತದಲ್ಲಿರ್ತಾರೋ ಅದು ಪೂರ್ತಿ ವೃದ್ಧಿ ಮುಟ್ಟೋವರೆಗೂ ಅಜೀರ್ಣದಿಂದನೇ ಬೆಳೆಯುವಂಥದ್ದು. ಇದೊಂದು ವಿಶೇಷ. ಇದು ಅಜೀರ್ಣ ಅಂದರೆ ಕೆಟ್ಟದ್ದು ಇಲ್ಲ, ಹೌದು ಕೆಟ್ಟದ್ದೇ, ಆದರೆ ಅವ್ರ ಅಗ್ನಿಗೆ ಅದು ಕೆಟ್ಟದ್ದಲ್ಲ. ಹೆಂಗಿರ್ತದೆ ಬೆಂಕಿ ಅಂದರೆ ಕಬ್ಬಣ ಹಾಕಿದರೆ ನೀರಾಗಿ ಮಾಡಿಬಿಡ್ತದಪ್ಪ, ಅಷ್ಟು ತೀಕ್ಷ್ಣವಾದ ಬೆಂಕಿಗೆ ಏನು ಈಡಾಗುತ್ತೆ, ಏನು ಬೇಕಾದ್ರು. ಸೊ ಆ ಏಜ್ ಹೆಂಗಿರುತ್ತೆ ಅಂದರೆ ಹಾರ್ಮೋನ್ಸು ಮತ್ತು ಎಂಜೈಮ್ಸು ವೃದ್ಧಿನೇ ಮಾಡ್ತಾ ಇರ್ತವೆ. ಆದ್ದರಿಂದ ಆ ಆಮವನ್ನು ಕೂಡ ಬಳಸ್ಕೊಳ್ತದೆ, ಬೆಳೀತದೆ, ಬಳಸ್ಕೊಳ್ತದೆ, ಹಿಗ್ಸುತ್ತೆ. ಇದು ಶರೀರದ ಆ ಕಾಲದ ಧರ್ಮ. ಇದನ್ನು ವರ್ಧಮಾನ ಅವಸ್ಥೆ ಅಂತ ನಾವು ಕರಿತೀವಿ. ಹಾಗಾಗಿ ಯಾವುದೇ ಆಮವನ್ನು ಅದು ತುಂಡರಿಸಿ ತಾನು ಶರೀರವನ್ನು ಬೆಳೆಸ್ತಾ ಇರ್ತದೆ. ಎಕ್ಸೆಪ್ಟ್ ಕೆಲವು ಇನ್ಫೆಕ್ಷನ್ಗಳು ನೋಡಿ. 12 ವರ್ಷದ ಮಕ್ಕಳಿಗೆ ಏನೋ ಥೈರಾಯ್ಡ್ ಬಂದುಬಿಡ್ತು, ಹಾರ್ಟ್ ಅಟ್ಯಾಕ್ ಬಂದುಬಿಡ್ತು, ಡಯಾಬಿಟಿಸ್ ಬಂದುಬಿಡ್ತು, ಈ ಥರದ್ದೆಲ್ಲ ಭಾಳ ರೇರೆಸ್ಟ್. ಅದು ಜೆನೆಟಿಕಲ್ ಅಲ್ಲದೆ ಹೋದರೆ 12 ವರ್ಷದ ಮಕ್ಕಳಿಗೆ ಈ ಥರದ ನಾನ್ ಕಂಟೇಜಿಯಸ್ ಡಿಸೀಸ್, ಒಬ್ಬರಿಂದ ಒಬ್ರಿಗೆ ಹರಡದೇ ಇರೋಂಥ ಕಾಯಿಲೆಗಳು ಇಲ್ಲವೇ ಇಲ್ಲ, ಆಲ್ಮೋಸ್ಟ್ ಜೀರೋ. ಹೌದಲ್ವಾ? ಬಂದರೆ ಇನ್ಫೆಕ್ಷನ್ ಬರಬೇಕು ಅಷ್ಟೇ. ಅದು ಬಿಟ್ಟರೆ ಯೂಶ್ವಲಿ ಜೆನೆಟಿಕಲ್ ಕಾಯಿಲೆಗಳು ಬಿಟ್ಟರೆ ಯಾವ ಕಾಯಿಲೆಗಳು ಇವರಿಗೆ ಸಣ್ಣ. ಸೊ ಅದರ ನಂತರ ಸ್ಟಾರ್ಟ್ ಆಗ್ತವೆ ಕಾಯಿಲೆಗಳು. ಹಾಗಾಗಿ ಈ ವರ್ಧಮಾನ ಅವಸ್ಥೆಯಲ್ಲಿ ಟಾಕ್ಸಿಕ್ ಮಟೀರಿಯಲ್ನು ಡಿಟಾಕ್ಸಿಫೈ ಮಾಡಿ ಶರೀರ ಬಳಸ್ಕೊಂಡ್ಬಿಡ್ತದೆ. ಹಾಗಾಗಿ ಕಲ್ಲು ಇಷ್ಟು ದೊಡ್ಡದಿದೆ ಅಂದರೆ ತುಂಡು ಮಾಡಿ ಅದನ್ನು ಸಣ್ಣ ಜಲ್ಲಿ ಕಲ್ಲು ಮಾಡ್ಕೊಂಡು ಮನೆ ಕಟ್ಕೊಂಡ್ಬಿಡ್ತದೆ ಅದು ಶರೀರ. ಆ ಥರ ಅರ್ಥ ಅದು. ಸೊ ಹೀಗೆ ಮಾಡೋದ್ರಿಂದ ಈ ವಯಸ್ಸಿನಲ್ಲಿ ಅಗತ್ಯ ಇಲ್ಲ. ಮತ್ತೊಂದು ವೇಳೆ ಕೊಟ್ಬಿಡೋಣ ಬಿಡಿ, ಏನಾಯ್ತು ಅಂದರೆ ನೀವು ಕೊಟ್ಟರೆ ಶರೀರ ಬೆಳವಣಿಗೆ ಕಮ್ಮಿ ಆಗುತ್ತೆ, ಕುಂಠಿತ ಆಗುತ್ತೆ. ಯಾಕಂದರೆ ಅದನ್ನು ಬಳಸ್ಕೊಳ್ತಾ ಇತ್ತು, ಆ ಕಲ್ಲನ್ನು ತುಂಡು ಮಾಡಿ ಅದು ಬಳಸ್ಕೊಳ್ತಾ ಇತ್ತು. ನೀವು ಕಲ್ಲನ್ನು ಹೊರಗೆ ಹಾಕ್ಬಿಡೋಣ, ಬೇಡ ದೊಡ್ಡದಿದೆ ಅಂತ ಹೊರಗೆ ಹಾಕಿಬಿಟ್ರೆ ಬಳಸ್ಕೊಳ್ಳೋಕೆ ಏನು ಸಿಗಲ್ಲ. ಹಾಗಾಗಿ ಅದನ್ನು ಬಿಡಬೇಕು. 70 ವರ್ಷದ ನಂತರ ಬೇಡ, ಅಗತ್ಯ ಇಲ್ಲ. ಮತ್ತು ಹಂಗಾರೆ ಸಂಚಯ ಆಗುತ್ತಾ ಅಂದರೆ ಇಲ್ಲ, ಅಲ್ಲೂ ಸಂಚಯ ಆಗೋದು ಸಾಧ್ಯತೆ ಕಡಿಮೆ. ಕೆಲವರು ನೋಡಿ ನೀವು ನಿಧಾನಕ್ಕೆ 70 ವರ್ಷದ ನಂತರ 80 ವರ್ಷದ ನಂತರ ಡಯಾಬಿಟಿಸ್ ತಾನೇ ಕಮ್ಮಿ ಆಗ್ತಾ ಬರ್ತದೆ. ಅಷ್ಟು ಶುಗರ್ ಲೆವೆಲ್ ತುಂಬ ಹೈ ಹೊಟ್ಟು ಪೀಕ್ ಮುಟ್ತೋ ಇಲ್ಲ, ಮೈಗ್ರೇನು ಇರೋದೇ ಇಲ್ಲ, ಗ್ಯಾಸ್ಟ್ರೈಟಿಸ್ ಇರೋದಿಲ್ಲ, ಭಾಳ ಅಂದರೆ ವಿಬಂಧ ಅಂದರೆ ಮೋಷನ್ ಹಾರ್ಡ್ ಆಗೋದು, ಈ ಥರದ್ದೊಂದು ಪ್ರೋಸೆಸ್ಗಳಿರ್ತದೆ. ಯಾಕೆ ಹಂಗೆ ಕಮ್ಮಿ ಆಗ್ತಾ ಬರ್ತದೆ ಅಂದರೆ ಶರೀರ ಅದನ್ನು ಬಳಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತದೆ. ಯಾಕೆ? ವಾತ ಪ್ರಕೋಪ ಆಗ್ತಾ ಹೋಗ್ತದೆ. ಆ ಕಾಲದಲ್ಲಿ ಏನಂದರೆ ಎಲ್ಲ ಹೆಂಗೆ ಮಕ್ಕಳಿದ್ದಾಗ ವರ್ಧಮಾನ ಅವಸ್ಥೆ ಇದೆಯೋ ಇಲ್ಲಿ ಹ್ರಿಯಮಾನ ಅವಸ್ಥೆ, ಕ್ಷಯ ಅಲ್ಲ, ಕಮ್ಮಿ ಆಗೋದಲ್ಲ, ಹ್ರಿಯಮಾನ ಇಳಿತಾ ಹೋಗೋದು. ಮುಸ್ಸಂಜೆ ಆಗಿ ವಯಸ್ಸು ಇಳಿತಾ ಶರೀರ ಒಂದು ದಿವಸ ಬಿದ್ದು ಹೋಗುತ್ತೆ. ನೋಡಿ 60-70 kg 80 kg ಇದ್ದವರು 90 ವರ್ಷ ಇನ್ನೇನು ಸಾವಿಗೆ ಹತ್ತಿರ ಇದ್ದಾಗ 30 kg ತೂಗಕ್ಕೆ ಬಂದುಬಿಡ್ತಾರೆ ಅವರು. ಎಲ್ಲಿ ಹೋಯ್ತು ಅದೆಲ್ಲ? ಅಷ್ಟು ದಪ್ಪ ಇದ್ದಿದ್ದೆಲ್ಲ ಎಲ್ಲಿ ಹೋಯ್ತು? ಬಳಸ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಯಾಕೆ ಬಳಸ್ಕೊಳ್ತದೆ ಅಂದರೆ ಊಟ ಮಾಡಿ ಅದನ್ನು ಹೀರ್ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗಿಬಿಟ್ಟಿರ್ತೈತೆ. ಅವ್ರ ಊಟ ಪ್ರಮಾಣ ಜಾಸ್ತಿ ಇರೋದಿಲ್ಲ. ಊಟ ಮಾಡಿಬಿಟ್ಟು ಅದನ್ನು ಜೀರ್ಣ ಇಲ್ಲ, ಈಗಾಗಲೇ ಜೀರ್ಣ ಮಾಡಿ ರೆಡಿ ಮಾಡಿ ಸ್ಟೋರ್ಡ್ ಏನಿರ್ತದಲ್ಲ, ಆ ಪಿಂಚಣಿ ತೊಗೊಂಡಂಗೆ ಬ್ಯಾಂಕಲ್ಲಿ ಈಗಾಗಲೇ ಇಟ್ಟಿರೋದನ್ನು ಇಷ್ಟೇ ಬಳಸ್ಕೊಂಡು, ಹಾಗೆ ಸ್ಟೋರ್ ಈಗಾಗಲೇ ಸೆಲ್ಲಲ್ಲಿ ಇಟ್ಟಿರೋದನ್ನು ಬಳಸ್ಕೋತಾ 60-70 kg ಇರೋದು 30 kg ಬಂದುಬಿಡ್ತದೆ. ಎಲ್ಲವೂ ಹಾಗೇನೆ. ಪ್ಲಾಂಟ್ಗಳು ಅಷ್ಟೇ. ಮರ ಮುಪ್ಪಾಗಿ ಬೀಳಬೇಕು ಅಂದಾಗ ಸಾಮಾನ್ಯ 200-300 ವರ್ಷ ಇರ್ತವೆ, ಅವು ಬೇರೆ ವಿಷಯ. ಆದರೆ ಯಾವುದೇ ಒಂದು ಪ್ಲಾಂಟ್, ಈಗ
ಪಪ್ಪಾಯಿ ಗಿಡ ತೊಗೊಂಬಿಡಿ, ಭಾಳ ಸುಲಭವಾಗಿ ಅರ್ಥ ಆಗುತ್ತೆ. ನಿಮ್ಗೆ ಬಂದುಬಿಡ್ತದೆ, ಸತ್ತೋಗ್ತದೆ. ಬಂದು ಅದರ ಆಯುಷ್ಯ ಮುಗಿದಾಗ ಅದ್ರ ತೂಕ ಎಷ್ಟಾಗುತ್ತೆ, ಹಿಂಗೆ ಕೈಲಿ ಎತ್ಬೋದು, ಅಷ್ಟು ಟೊಳ್ಳು. ಮಧ್ಯದಲ್ಲಿ ಮಧ್ಯ ವಯಸ್ಕ ಇದ್ದಾಗ ಪಪ್ಪಾಯಿ ಗಿಡ ಎತ್ತಕ್ಕಾಗುತ್ತಾ? ಆಗೋದಿಲ್ಲ. ಜೋಳದ ದಂಟು ತೊಗೊಳ್ಳಿ, ತುಂಬ ಗಟ್ಟಿ ಸ್ಟಿಫಾಗಿರ್ತದೆ. ವಯಸ್ಸಾಯಿತು, ಒಣಗೋಯ್ತು, ಜೋಳ ಕಟ್ ಮಾಡಿದೆ, ಅವಾಗ ಹೆಂಗಿರ್ತದೆ ದಂಟು, ಎಷ್ಟು ಹಗುರ ಇರ್ತದೆ. ಹಾಗೆ ತಂತಾನೇ ವಾತಕಾಲದಲ್ಲಿ ಶರೀರ ತನ್ನಲ್ಲಿರ್ತಕ್ಕಂಥ ಎಲ್ಲ ದ್ರವಾಂಶವನ್ನು ಬಳಸ್ಕೊಂಡು ಸಣ್ಣ ಆಗ್ತದೆ. ಈ ಕಾಲದಲ್ಲಿ ನಾವು ಟಾಕ್ಸಿಕ್ ಮೆಟೀರಿಯಲ್ ಹೊರಗಾಕೋ ಅಗತ್ಯನೇ ಇಲ್ಲ. ಯಾಕೆ? ವೃದ್ಧರಿಗೆ ಮಲವೇ ಬಲ. ಮಲ ಅಂದರೆ ಟಾಕ್ಸಿಕ್ ಮೆಟೀರಿಯಲ್ ಅಂತ ಅರ್ಥ. ವೃದ್ಧರಿಗೆ ಆ ಮಲವೇ ಬಲವಾಗೋದ್ರಿಂದ, ಆ ಬಲ ಬೇಕಾಗಿರೋದ್ರಿಂದ ಅವ್ರಿಗೆ 70 ವರ್ಷದಂಥವ್ರಿಗೆ ಬೇಕಾಗಿಲ್ಲ. ಸೊ ಈ ಎರಡನ್ನು ಹೊರತುಪಡಿಸಿ ಉಳಿದವ್ರಿಗೆಲ್ಲ ಶರದ್ ಋತುವಿನಲ್ಲಿ ವಿರೇಚನ ಕಡ್ಡಾಯವಾಗಿ ಬೇಕು. ಮತ್ತು ಉಳಿದು ಮಧ್ಯವಯಸ್ಕರಲ್ಲಾದರೂ ಯಾರಿಗೆ ಬೇಡ, ಇದನ್ನು ಸ್ವಲ್ಪ ಚರ್ಚೆ ಮಾಡೋಣ. ಯಾರಿಗೆ ಬೇಡ? ಗರ್ಭಿಣಿಯರಿಗೆ, ಹಾಲು ಉಣಿಸ್ತಕ್ಕಂಥ ತಾಯಿಗೆ. ಯಾಕೆ? ಗರ್ಭಿಣಿ ಆ ಸಂದರ್ಭದಲ್ಲಿ ಮಗುವಿನ ಥರ ಆಗಿರ್ತದೆ ಆ ಶರೀರ. ಯಾಕೆ? ಇನ್ನೊಂದು ಮಗುವಿಗೆ ಆಹಾರವನ್ನು ಕೊಡಬೇಕು ಅಂದರೆ ತಾನು ಮೊದಲು ಆಹಾರವನ್ನು ಮಗುವಿಗೆ ಬೇಕಾದ ರೀತಿಯಲ್ಲಿ ತಯಾರು ಮಾಡ್ಕೋಬೇಕದು. ಹಾಗಾಗಿ ನೋಡಿ, ಗರ್ಭಿಣಿಯರಿಗೆ ಕೂದಲು ಉದುರೋದು ನಿಲ್ಲುತ್ತೆ, ಮುಖ ಎಲ್ಲ ಇದು ಮುಖ ಕೈ ಎಲ್ಲದೂ ಶೈನಿಂಗ್ ಬರ್ತದೆ, ಚರ್ಮ ಅದೆಲ್ಲದೂ ಒಳ್ಳೆ ಸಣ್ಣ ಮಗುವಿನ ಥರ ಆಗ್ತಾ ಹೋಗ್ತದೆ. ಯಾಕೆಂದರೆ ಮಗುಗೆ ಬೇಕಾದ ರೀತಿಯಲ್ಲಿ ಆಹಾರವನ್ನು ತಯಾರು ಮಾಡ್ಕೋತದೆ ಶರೀರ. ಆ ಕಾಲದಲ್ಲಿ ಹಾರತಕ್ಕಂಥ ಹಾರ್ಮೋನಲ್ ಚೇಂಜಸ್ ಅದು. ಹಂಗೆ ಮಾಡಿದ್ರಿಂದ ಸೌಂದರ್ಯ ಹೆಚ್ಚಾಗ್ತದೆ, ಕೂದಲು ಉದುರೋದಿಲ್ಲ, ಏನೆಲ್ಲ ಬದಲಾವಣೆಗಳು ಬರ್ತದಲ್ಲ, ಅದು ತಾಯಿಗೋಸ್ಕರ ಬಂದಿದ್ದಲ್ಲ, ಮಗುಗೋಸ್ಕರ. ಈ ಸಂದರ್ಭದಲ್ಲಿ ಟಾಕ್ಸಿಕ್ ಮೆಟೀರಿಯಲ್ ಉಳ್ಕೊಳ್ಳೋ ಸಾಧ್ಯತೆ ಇಲ್ಲವೇ ಇಲ್ಲ. ಮಗುಗೆ ಬೇಕು. ಸೊ ನಾನು ಒಂದು ವೇಳೆ ಡಿಟಾಕ್ಸಿಫಿಕೇಷನ್ ಮಾಡೋಕ್ಕೆ ಹೋದೆ ಅಂತ ಅಂದ್ಕೊಳ್ಳಿ, ಮಗುಗೆ ಊಟ. ಹಾಗಾಗಿ ಗರ್ಭಿಣಿಯರು, ಹಾಲು ಉಣಿಸುವ ತಾಯಿಯರಿಗೂ ಇದೇ ಅಪ್ಲೈ ಆಗುತ್ತೆ. ಹಾಲು ಉಣಿಸುವಂಥ ತಾಯಿಯರಿಗೂ ಕೂಡ ಇದು ಬೇಕಾಗೋದಿಲ್ಲ. ಮತ್ತೆ ಯಾರಿಗೆ ಬೇಡ? ಲೂಸ್ ಮೋಷನ್ ಆಗ್ತಾ ಇದೆ ಈಗ ಸದ್ಯಕ್ಕೆ, ಇನ್ಫೆಕ್ಷನ್ ಆಗಿ ಏನೋ ಆಗಿ ಲೂಸ್ ಮೋಷನ್ ಆಗ್ತಾ ಇದೆ, ಮತ್ತೆ ಲೂಸ್ ಮೋಷನ್ಗೆ ಏನು ಕೊಡ್ತೀರಾ? ಆ ಟೈಮಲ್ಲಿ ಕೊಡಬಾರ್ದು. ಸೀರಿಯಸ್ ವೈರಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, HIV ಇದೆ, ಟ್ಯೂಬರ್ಕುಲೋಸಿಸ್ ಬಂದುಬಿಟ್ಟಿದೆ. ಸೊ ಈ ಥರದವ್ರಿಗೆ ಧಾತುಗಳು ತಂತಾನೇ ಕಮ್ಮಿ ಆಗಿಬಿಟ್ಟಿರ್ತವೆ. ಅಂದರೆ ಅವರೆಲ್ಲ ಹೇಗಿರ್ತಾರೆ, ಧ್ವನಿ ಕೂಡ ಸಣ್ಣದಾಗಿರ್ತದೆ, ಶರೀರ ಹಿಂಗಾಗಿರ್ತದೆ, ರೋಗನಿರೋಧಕ ಶಕ್ತಿ ಸಾಕಷ್ಟು ಕಮ್ಮಿ ಆಗಿಬಿಟ್ಟಿರ್ತದೆ. ಈ ಸಂದರ್ಭದಲ್ಲಿ ಅವರಿಗೆ ಬಲನೇ ಇರೋದಿಲ್ಲ ಶರೀರದಾಗೆ. ಅವ್ರಿಗೆ ಕೊಡಬೇಕಾ? ಇಲ್ಲ, ಅಗತ್ಯ ಇಲ್ಲ. ರೋಗನೇ ಅದನ್ನೆಲ್ಲ ಮಾಡಿಬಿಟ್ಟಿದೆ. ಏನೇನು ತಿನ್ನಬೇಕು ಮೊದಲೆಲ್ಲ ತಿಂದಾಕಿ ಈಗ ಶರೀರವನ್ನು ತಿನ್ನೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮೊದಲೆಲ್ಲ ಟಾಕ್ಸಿಕ್ ಮೆಟೀರಿಯಲ್ ತಿಂದಿರ್ತದೆ ರೋಗ, ಯಾವುದೇ ಇರ್ತದೆ, HIV ಇನ್ಫೆಕ್ಷನ್ ಇರ್ಬೋದು, ಇನ್ನೊಂದು ಮತ್ತೊಂದು ಯಾವುದಾರು ಇರ್ಬೋದು, ಟಾಕ್ಸಿಕ್ ಮೆಟೀರಿಯಲ್ ಇರೋದೆಲ್ಲದನ್ನು ಮೊದಲು ತಿನ್ನುತ್ತೆ. ಅದಾದಮೇಲೆ ಶರೀರವನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ. ಸೊ ಧಾತುಗಳು ತಾತ್ಕಾಲಿಕವಾಗಿ ರೋಗದ ಕಾರಣದಿಂದ ಕ್ಷಯ ಆಗಿರೋದು ಅಥವಾ ದುರ್ಬಲಗೊಂಡಿರ್ತಕ್ಕಂಥ ಈ ಅವಸ್ಥೆಗಳಲ್ಲಿ ನಾವು ಕೊಡಬಾರ್ದು. ಯಾವ್ಯಾವ ಕಾಯಿಲೆಗಳನ್ನು ನಾವು ಉದಾಹರಣೆ ಕೊಟ್ಟೆ ಅಷ್ಟೇ, ಬಿಟ್ಟರೆ ಇನ್ನು ಹೈಪೋಥೈರಾಯ್ಡಿಸಮ್ ಇದೆ, ಕೆಲವರು ದುರ್ಬಲತೆ ಬಂದಿರ್ತದೆ, ಕೆಲವರು ದುರ್ಬಲತೆ ಇರಲ್ಲ. ಸೊ ಇದನ್ನು ಡಾಕ್ಟರ್ ನಿರ್ಧಾರ ಮಾಡ್ತಾರೆ, ಅವ್ರ ದುರ್ಬಲತೆ ಇದೆ ಅಥವಾ ಇಲ್ಲ ಅಂತ. ನಾವಾಗಿ ನಿರ್ಧಾರ ಮಾಡೋದು ಯಾವುದಪ್ಪ ಅಂತ ಹೇಳಿದ್ರೆ ಟ್ಯೂಬರ್ಕುಲೋಸಿಸ್ಸು, HIV ಇನ್ಫೆಕ್ಷನ್ಸು, ಸೊ ಯಾವುದೋ ಒಂದು ರೋಗ, ಅತಿಸಾರ, ಲೂಸ್ ಮೋಷನ್ ಆಗಿರೋವಂಥದ್ದು, ವಾಂತಿ ಆಗಿರೋವಂಥದ್ದು, ಈಗ ಇನ್ಫೆಕ್ಷನ್ ಕಾಲರ ಥರ ಏನೋ ಇನ್ಫೆಕ್ಷನ್ ಆಗಿರೋವಂಥದ್ದು. ಈ ಥರ ಅವಸ್ಥೆಗಳಲ್ಲಿ ರೋಗದಿಂದ ವ್ಯಕ್ತಿ ದುರ್ಬಲ ಆದಾಗ ಶೋಧನ ಚಿಕಿತ್ಸೆಯನ್ನು ಮಾಡಬಾರ್ದು. ಇವುಗಳನ್ನ ಹೊರತುಪಡಿಸಿ ಎಲ್ಲರಿಗೂ ಶರದ್ ಋತು ಒಂದು ಒಳ್ಳೆಯ ಅವಕಾಶ. ಶರದ್ ಋತು ಅನ್ನೋಂಥದ್ದು ಡಿಟಾಕ್ಸಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ, ಸೊ ಶರೀರದಿಂದ ವೇಸ್ಟನ್ನು ಹೊರಗೆ ಹಾಕಲಿಕ್ಕೆ. ಹಾಗಾಗಿ ಎಲ್ಲರೂ ಶರದ್ ಋತುವಿನಲ್ಲಿ ವಿರೇಚನವನ್ನು ಕಡ್ಡಾಯವಾಗಿ ತಗೊಳ್ಳಿ ಅಂತ ನಾವು ಪ್ರಿಫರ್ ಮಾಡ್ತೀವಿ. ಶ್ರೀ ಪರಮಹಂಸ ಅಥರ್ವ ಆಯುರ್ಧಾಮದಲ್ಲಿ ಇದೇ ಉದ್ದೇಶಕ್ಕೆ ಶರನ್ ವಿರೇಚನ ಅಂತ ನಾವು ಒಂದು ಇದನ್ನೇ ಮಾಡ್ತೀವಿ ಶರದ್ ಋತುವಿನಲ್ಲಿ. ಈಗ ದಸರಾ ಪ್ರಾರಂಭ ಆದಾಗಿಂದ ಡಿಸೆಂಬರ್ 10 ಈ ಥರ ಅಲ್ಲಿ ಅಮಾವಾಸ್ಯೆ ಹೇಗೆ ಬರ್ತದೆ ನೋಡ್ಕೊಂಡ್ಬಿಟ್ಟು ಅಲ್ಲಿವರೆಗೂ ಶರದ್ ಋತು ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಪರಮಹಂಸ ಅಥರ್ವ ಆಯುರ್ಧಾಮ ಇದನ್ನು ಎಲ್ರಿಗೂ ಮುಟ್ಟಿಸ್ಬೇಕು, ಈ ಪ್ರೊಸೆಸ್ಸನ್ನು ಎಲ್ಲರೂ ತಗೊಳ್ಳಿ ಅನ್ನೋ ಕಾರಣಕ್ಕೆ 50% ಡಿಸ್ಕೌಂಟಲ್ಲಿ ಇದನ್ನು ಆಪ್ರೇಟ್ ಮಾಡ್ತಾ ಇರ್ತೀವಿ. ಹಾಗೆ ನಮ್ಮಲ್ಲಿರ್ತಕ್ಕಂಥ ವೈದ್ಯ ತಂಡ ನಿಮ್ಮನ್ನು ಮನೆಯಲ್ಲೇ ವಿರೇಚನವನ್ನು ತೊಗೊಳೋದಕ್ಕೆ, ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗುವಂಥ ಪ್ರೋಸೆಸ್ ಏನಿಲ್ಲ, ಮನೆಯಲ್ಲೇ ವಿರೇಚನ ತೊಗೊಳೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಪ್ರತಿದಿನ ನಿಮಗೆ ಆನ್ ಕಾಲಲ್ಲಿ ಅಥವಾ ವಿಡಿಯೋ ಕಾಲಲ್ಲಿ ಮಾಡಿ ನಿಮಗೆ ಹೇಳಿ ಅದನ್ನು ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡ್ತಾರೆ. ಈ 10 ದಿನಗಳ ಪ್ರೋಸೆಸ್ಸನ್ನು ಮನೆಯಲ್ಲೇ ತೊಗೊಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗಾಗಿ ಹೆಚ್ಚಿನ ಜನರು, ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ತೊಗೊಳ್ಳೋದು ತುಂಬ ಸೂಕ್ತ. ಹೆಚ್ಚಿನ ಜನರು ಇದನ್ನು ಬಳಸ್ಕೊಂಡು ಡಿಟಾಕ್ಸಿಫಿಕೇಷನ್ ಮಾಡೋದು ತುಂಬ ಸೂಕ್ತ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ವಿಷ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ವಿಷ ಆಗಿರ್ಬೋದು, ಹೇಗೆ ಸ್ಟೋರೇಜ್ ಆಗುತ್ತೆ, ಹಾಗೆ ಅದನ್ನು ಡಿಟಾಕ್ಸಿಫಿಕೇಶನ್ ಯಾರಿಗೆ ಅಗತ್ಯ ಇದೆ, ಯಾರೆಲ್ಲ ತೆಗೆದುಕೊಳ್ಬಾರ್ದು, ಹಾಗೂ ಯಾವ ವಯಸ್ಸಿನವರೆಗೂ ತೆಗೆದುಕೊಳ್ಳೋರು ಉತ್ತಮ, ಯಾರು ತೆಗೆದುಕೊಳ್ಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ನಮಲ್ ಸರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.
ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.